ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೇ ಡೇ ಇತ್ತು. ಸೊ ಮೇ ಡೇ ರಜಾ ಇತ್ತು ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು ಅವರು ಊಟಕ್ಕೆ ಇನ್ವೈಟ್ ಮಾಡಿದರು ಅವ್ರ ಊರಿಗೆ. ಸೊ ಹಂಗಾಗಿ ಊಟಕ್ಕೆ ಹೋಗಿದ್ವಿ. ಊಟ ಎಲ್ಲ ಮುಗೀತು ನಮ್ಮದು. ಅಲ್ಲೇ ರೆಸ್ಟ್ ಮಾಡೋಣ ಅಂತ ಹುಣಸೆ ಮರದ ಕೆಳಗೆ ಹೋದ್ರಿ. ಅಲ್ಲಿ ಹುಣಸೆಕಾಯಿ ಇರಲಿಲ್ಲ, ಜಸ್ಟು ಆಗ್ತಾನೆ ಚಿಗುರಾಗಿರೋ ಅಂಥ ಚಿಗುರು ಹುಣಸೆ ಎಲೆ ಇತ್ತು. ಅದನ್ನು ಸ್ವಲ್ಪ ತಿಂತಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಫ್ರೆಂಡ್ ಹೇಳಿದ್ರು ಅದನ್ನು ತೊಗೊಂಡೋಗಿ ಒಂದಷ್ಟು ಸಾಂಬಾರು ಮಾಡು, ಬೇಳೆ ಸಾಂಬಾರ ಜೊತೆ ಹಾಕಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿದ್ರು. ಹಂಗಾಗಿ ತೊಗೊಂಡು ಬಂದೆ. ಒಂದು ಹುಣಸೆಕಾಯಿ ಸಿಕ್ಕಿಲ್ಲ ಅನ್ನೋ ಫೀಲ್ ಆಗೋ ಟೈಮಲ್ಲಿ ಮತ್ತೆ ಕಾಯಿ ಸಿಕ್ತು, ಒಂದು ಕಾಯಿ. ಅದು ಬಿಟ್ಟರೆ ನೆಕ್ಸ್ಟು ಪಕ್ಕದಲ್ಲಿ ಒಂದು ಮಾವಿನ ಮರ ಇತ್ತು. 2 ಕಾಯಿ ಮಾವಿನ ಕಾಯಿ ಸಿಕ್ತು. ಕಿತ್ಕೊಂಡಾದಮೇಲೆ ಅದರಲ್ಲಿ ತುಂಬ ಜಿಡ್ಡಿತ್ತು. ಅಲ್ಲೇ ಇರೋ ಕಲ್ಲು ಗುಜ್ಜಿಬಿಟ್ಟು ಎತ್ಕೊಂಡು ಬಂದ್ರಿ. ಮಾವಿನಕಾಯಿ ಜೊತೆಗೆ ಸೀಮಕಾಯಿ ಅಂತಾರೆ ಇದನ್ನು ತೆಲುಗುವಲ್ಲಿ, ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ. ಮತ್ತು ಮನೆಗೆ ತೊಗೊಬಂದು ಸಾಂಬಾರು ಮಾಡಿದ್ರಿ, ಬೇಳೆ ಸಾಂಬಾರು. ಈ ಬೇಳೆ ಸಾಂಬಾರು ನನಗೆ ಮಾಡೋಕ್ಕೆ ಬರಲ್ಲ, ಇದನ್ನು ಹಾಕಿ ಅಂತ ಹೇಳಿದ್ದಕ್ಕೆ ನಮ್ಮ ಅತ್ತೆ ಬಂದು ಸಾಂಬಾರು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಲ್ವ, ಹಳಬರು ತಿಂದಿದ್ದಾರೆ. ನಾನು ಫಸ್ಟ್ ಟೈಮ್ ಇದನ್ನು ಮಾಡಿ ತಿಂತಿರೋದು. ಸೊ ಇದಕ್ಕೆ ಬೇಳೆ ಜಾಸ್ತಿ ಆಗಬೇಕು. ನಾರ್ಮಲ್ ಬೇಳೆ ಸಾಂಬಾರು ಥರನೇ ಮಾಡಿಬಿಟ್ಟು ಕೊನೆಗೆ ಒಗ್ಗರಣೆ ಎಲ್ಲ ಹಾಕಿ ಬರೀ ಎಲೆನ, ಈ ಚಿಗುರನ್ನ ತೊಳೆದ್ಬಿಟ್ಟು ಹಾಕೋದಷ್ಟೇ. ತುಂಬಾ ಚೆನ್ನಾಗಿದೆ. ನಾನ್ ವೆಜ್ ಸಹ ಇದ್ರ ಮುಂದೆ ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ ಸಾಂಬಾರಂತೂ. ಇದ್ರ ಜೊತೆಗೆ ಸೈಡ್ಸ್ ಬಂದು ಏನಾದರೂ ಬಜ್ಜಿ ಬೋಂಡ ಹಪ್ಳ ಈ ಥರ ಇಟ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ನೋಡಿ, ವಿಲೇಜ್ ಕಡೆ ಹೋದಾಗ ಇಲ್ಲ ನಿಮಗೆಲ್ಲಾದರೂ ಹುಣಸೆ ಮರ ಕಾಣಿಸ್ದಾಗ ಅದರ ಚಿಗುರು ತೊಗೊಬಂದು ಚಟ್ನಿ ಆಗಲಿ ಇಲ್ಲಾಂದರೆ ಈ ಥರ ಸಾಂಬಾರಾಗಲಿ ಮಾಡ್ತೀನಿ, ತುಂಬ ರುಚಿಕರವಾಗಿರುತ್ತೆ.